रजातूल कर्तव्यं दैवमान्विकम् कौसल्या सुप्रजा रामपूर्वा चन्द्रा प्रवर्तते उत्तिष्ठ रजातूल कर्तव्यं दैवमान्विकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम् ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರಿಗೆ ಬಂದಂತ ದೇವತೆ ಈ ನೆಲೆಸಿದೆ ಈ ನೆಲ ಜಲದಲ್ಲಿ ಭಕ್ತಿಯ ಬೆಳಕು ಚೆಲ್ಲಿದೆ ಇಲ್ಲಿ ಈ ನೆಲೆಸಿದೆ ಈ ನೆಲ ಜಲದಲ್ಲಿ ಸುಖದ ಸಿರಿಯು ಬೆಳಗಿದೆ ಇಲ್ಲಿ ಸಂತಸ ತುಂಬಿದೆ ಸರ್ವರಲ್ಲಿ ರೋಗ ರುಜಿನದ ಭಯವೇ ಇಲ್ಲ ನೀನೇ ಕಾಯುವೆ ನಮ್ಮನೆಲ್ಲ ರೋಗ ರುಜಿನದ ಭಯವೇ ಇಲ್ಲ ನೀನೇ ಕಾಯುವೆ ನಮ್ಮನೆಲ್ಲ ನೆನೆದ ಭಕ್ತರ ಮನದಲ್ಲಿ ಕರಿದ ಭಕ್ತರ ಮನೆಯಲ್ಲಿ ಬೇಡಿದ ವರಗಳ ನೀಡುತ್ತಲಿ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರಿಗೆ ಬಂದಂತ ದೇವತೆ ಕಟ್ಟಲು ತಾಯಿ ನಮ್ಮಾಸೆಯ ಪೂರೈಸುವೆ ಹರಿಕೆಯ ಕಾಯಿ ಕಟ್ಟಲು ತಾಯಿ ನಮ್ಮಾಸೆಯ ಪೂರೈಸುವೆ ಶಂಕರಿ ದೇವಿ ಶುಭಕರಿ ತಾಯಿ ಎಂದರೆ ಸಾಕು ಸಲುವೆ ನೀನೇ ಕಲಿಯುಗ ಕಾಮದೆ ಶಾಕಾಂಬರಿಯ ಅವತಾರಿಣಿ ನೀನೇ ಕಲಿಯುಗ ಕಾಮದೆ ಶಾಕಾಂಬರಿಯ ಅವತಾರಿಣಿ ಬಾಳನ್ನು ಬೆಳಗುವ ಜ್ಯೋತಿಯೇ ಮೋಕ್ಷವ ನೀಡುವ ಮೂರ್ತಿಯೇ ಕನ್ನಡ ನಾಡಿನ ಕೀರ್ತಿಯೇ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರಿಗೆ ಬಂದಂತ ದೇವತೆ ಅಮ್ಮ ಪಾರ್ವತಿ ದೇವಿಯೇ ಶಿವನನ್ನು ಮದುವೆಯಾಗಿ ಷಣ್ಮುಖನನ್ನು ಮಗನನ್ನು ಎತ್ತು ಅವನಿಂದಲೂ ದುಷ್ಟರನ್ನು ಕೊಲಿಸಿದಂತೆ ಎಂದು ಆ ದುಷ್ಟರ ವಧೆಗಾಗಿ ನಿನ್ನ ಮಗನಂತನು ನನಗೆ ಕರೆಸಿಕೊಡಮ್ಮ ನಿನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಾಯಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಜಯ ಹೇ ಜಯ
ಪರಮ ಪತಿವ್ರತಾದ ನೀನು ಈ ಪರಾಶಕ್ತಿ ಪರಮೇಶ್ವರ ಪೂಜೆ ಮುಗಿಸಿದೆಯಾ? ಮುಗಿತು ಬನ್ನಿ ಸ್ವಾಮಿ. ಪಾವನ ಮೂರ್ತಿಯಾದ ನೀವು ಕೂಡ ಆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿ. ಎದ್ದೇಳು ಜಯ ಎದ್ದೇಳು, ಸದಾ ಜಯದಾದೆನ್ನು ಬಯಸುತ್ತಿರ ಬಂದಿನ ಕನಸು ನನಸಾಗಲಿ. ಕುಸುಮನತ್ತಿರುವ ನನ್ನ ತಮ್ಮಂದರ ಬಾಳು ಬಂಗಾರವಾಗಲಿ. ಈ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮನೆ ಕೀರ್ತಿ ಬೆಳಗಲಿ. ಎಂಥ ಆಶೀರ್ವಾದ ಮಾಡಿದ್ದೀರಿ ಸ್ವಾಮಿ ನನಗೆ. ಇಂಥ ಆಶೀರ್ವಾದ ಪಡೆಯಲು ನಿಮ್ಮ ಮಡದಿಯಾಗಿ ನಿಮ್ಮ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ನೋಡಿ, ನಿಮ್ಮ ಎಂತಹ ಕಟ್ಟಾಜ್ಞೆ ಇದ್ದರೂ ಈಗಲೇ ಹೇಳಿ, ನಿಮ್ಮ ಪಾದ ಸೇವಕಿಯಾಗಿ ನಾನು ನೆರವೇರಿಸಿಕೊಡ್ತೇನೆ. ಕಟ್ಟಾಜ್ಞೆದೆ ಜಯ, ಕಟ್ಟಾಜ್ಞೆದೆ. ತಮ್ಮನ ಬಾಳು ಹಸನಾಗಲೆಂದ ಮರೆತು, ತಮ್ಮಂದರ ಬಾಳು ಹಸನಾಗಲೆಂದ ಮರೆತಿದ್ದನ್ನೆಲ್ಲ ಉಚ್ಚರಿಸಿ ನೆನಪಿಸಿಕೊಂಡೆ. ಅಂದರೆ ಈ ನಿಮ್ಮ ಮಾತಿನ ಅರ್ಥ? ಈ ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ಬಿರಿದಾಗ, ಮಕ್ಕಳ ಉರಿ ಕಿತ್ತಾಗ ಚಟ್ಟನ ಚೀರಿದ ಸಪ್ಪಳವನ್ನು ಕೇಳಿ ಹಾಗಾರಿ ಹೋಯ್ತು ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ ನನ್ನಪ್ಪ ರೇಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ನಂತರ ಆ ನಂತರ ಏನಾಯಿತು ಸ್ವಾಮಿ? ರೇಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಕಳಚಿ ತುಂಡರಿಸಿ ಬಿದ್ದಿತು ನಮ್ಮ ಅಪ್ಪನ ಪ್ರಾಣ. ಜಯ ಸ್ವಾಮಿ, ಮುಂದೆ ಅವಳಿ ಮಕ್ಕಳ ಗತಿ ಏನಾಯಿತು ಸ್ವಾಮಿ? ಏನಾಯಿತು? ನನ್ನ ಆಪ್ತನೊಬ್ಬ ನಾನು ಶಾಲೆಯಿಂದ ಬರುವಾಗ ಅದರಲ್ಲಿ ಒಂದು ಮಗುವನ್ನು ತಂದು ನನಗೆ ಒಪ್ಪಿಸಿದ. ಅವನೇ ಶಾಂತಿಪುರದ ಕ್ರಾಂತಿವೀರ. ಜಯ ಕ್ರಾಂತಿವೀರ. ಸ್ವಾಮಿ, ಇನ್ನೊಬ್ಬ ನನ್ನ ಬೈದನ ವೀರ ಎಲ್ಲಿದ್ದಾನೆ ಸ್ವಾಮಿ? ಎಲ್ಲಿದ್ದಾನೆ? ಅವನು ಎಲ್ಲಿದ್ದಾನು, ಹೇಗಿದ್ದಾನು, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ನನಗೆ ಒಂದು ತಿಳಿದಿಲ್ಲ. ಜಯ 20 ವರ್ಷಗಳ ಕಾಲ ಇದೇ ಚಿಂತೆಯಲ್ಲಿ ಮುಳುಗುತ್ತಿದ್ದೇನೆ. ಅವನ ಜೀವಂತವಾಗ ಇದ್ದರು, ನನ್ನ ಸಾವಿನ ಕೆಡಗಾಲಕ್ಕಾದರೂ ನನ್ನ ಕೈ ಸೇರಲೆಂದು ಲಕ್ಷ್ಮೀ ದೇವಿಗೆ ಬೇಡಿಕೊಳ್ಳುತ್ತೇನೆ. ಜಯ ಲಕ್ಷ್ಮೀ ದೇವಿಗೆ ಬೇಡಿಕೊಳ್ಳುತ್ತೇನೆ. ನೋಡಿ, ನಿಮ್ಮ ಧರ್ಮ ನಿಷ್ಠೆ ನಿಲುವಿಗೆ ಆ ತಾಯಿ ಒಂದು ಗೂಡಿಸಿ ತೀರುತ್ತಾಳೆ. ನೋಡಿ, ನೀವೀಗ ಬಜಾರದಿಂದ ಬೇಸರಗೊಂಡು ಬಂದಿದ್ದೀರಿ. ಮೊದಲು ವಿಶ್ರಾಂತಿ ತೆಗೆದುಕೊಳ್ಳಿ. ನೀನು ಹೇಳುವ ಮಾತು ನಿಜ ಜಯ. ಆ ಮಾದಾಯಿ ಕಳಸ ಬಂಡೂರು ನೀರು ಬರೆವರೆಗೂ ರೈತರೆಲ್ಲರೂ ಒಗ್ಗಟ್ಟಿನಿಂದ ಆ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧವಾಗಿ ನಿಂತಿದ್ದಾರೆ. ಜಯ ಸಿದ್ಧವಾಗಿ ನಿಂತಿದ್ದಾರೆ. ರೀ, ಮೊದಲೇ 2 ವರ್ಷದ ಬರಗಾಲ, ಅದರಲ್ಲಿ ಅಲ್ಪ ಸ್ವಲ್ಪ ಬೆಳೆದ ಮಾಲು, ಹೀಗಾದರೆ ರೈತರ ಕಷ್ಟ ಹೇಳದಂತೆ ಆಗುತ್ತಿದ್ದೀರಿ. ಅದಕ್ಕಾಗಿ ಜಯಶ್ರೀ ಈಗ